ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಚೆನ್ನಯ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಸರ್ಕಾರಿ ಶಾಲೆ ಉಳಿಸಿ ಎಂಬ ಶೀರ್ಷಿಕೆಯಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕಡೆಗೆ ನಮ್ಮ ಗಮನ ಉದ್ದೇಶವಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ತೊಯ್ಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ದಾನಿಗಳ ಸಹಾಯಹಸ್ತದಿಂದ ಹೈಲೈಟನ್ನು ಹಾಕಲಾಯಿತು. ತೊಯ್ಲಳ್ಳಿ ಗ್ರಾಮದ ನಮ್ಮ ಸ್ನೇಹಿತರಾದ ರವಿಕುಮಾರ್ ಎಂಬುವರು ಈ ಹೈಲೈಟನ್ನು ಕೊಡುಗೆಯಾಗಿ ನೀಡಿದ್ದು, ಶಾಲಾ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸುವ ಸಂದರ್ಭದಲ್ಲಿ ರಾತ್ರಿ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಹೈಲೈಟ್ ಅನುಕೂಲಕರವಾಗಿದ್ದು, ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು, ಶಾಲಾ ಶಿಕ್ಷಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಶಾಲೆಯ ಕೆಲಸದ ಬಗ್ಗೆ ಗ್ರಾಮಸ್ಥರು, ಶಾಲಾ ಹಳೆಯ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ, ಪ್ರೀತಿಯ ಸ್ವಾಗತ. ಈಗ ಶಾಲೆಗೆ ಇನ್ನೂ ಕೆಲವು ಬೇಕಾದಷ್ಟು ಅಭಿವೃದ್ಧಿ ಆಗೋಂಥ ಕೆಲಸಗಳಿದ್ದಾವೆ. ಹಳೆ ವಿದ್ಯಾರ್ಥಿಗಳು ಈಗ ಮೊದಲೆಲ್ಲ ಗೊತ್ತಿರಲಿಲ್ಲ, ಈಗ ಒಂದು ಸ್ವಲ್ಪ ಜನಗಳು ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಮುಂದೆ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಮುಂದೆ ಇಂಥ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಜನಗಳನ್ನ ಹಿಡ್ಕೊಂಡು ಒಂದೊಂದು ಕೆಲಸಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊತೀವಿ. ನರಸಯ್ಯ ಅಂತ ಗ್ರಾಮ ಪಂಚಾಯತ್ ಸದಸ್ಯರು, ನಾನಿವರು ಪಾಪ ಶಾಲೆಗೋಸ್ಕರ ಇವರು ಏನೋ ಒಂದು ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅನ್ನೋದು ಅವ್ರ ಬಾಯಿಂದಲೇ ಕೇಳೋಣ. ನೀವು ಶಾಲೆಗೋಸ್ಕರ ಏನು ಮಾಡಿದ್ದೀರಾ? ಎಷ್ಟು ಅಂದಾಜು ಎಷ್ಟಾಗಿದೆ? 15,000. ಆಯ್ತು, ಈಗೇನು ಮಾಡಬೇಕು ಮುಂದೆ? ನಿಮ್ಮ ಕಡೆಯಿಂದ ನಾವು ಪಂಚಾಯತಿ ಕಡೆ ಏನು ನಿರೀಕ್ಷೆ ಮಾಡ್ಬೋದು ಈ ಶಾಲೆಗೋಸ್ಕರ? ಪಂಚಾಯತಿ ಕಡೆಯಿಂದ ಮತ್ತು ಟ್ಯಾಂಕಿನ ಪ್ರಾಬ್ಲಮ್ ಆಗಿದೆ ಅಂತ ನೀಡ್ತಾ ಇದ್ದೀವಿ. ಅದರದ್ದೊಂದು ಸಮಸ್ಯೆ, ಒಂದು ಸಾಲ ಮಾಡಿಸ್ಕೊಡ್ತೀವಿ 3 days ಒಳಗಡೆ. ಮತ್ತು ಇವಾಗ NRGಲಿ ಶೌಚಾಲಯ ಮತ್ತು ಸ್ಕೂಲ್ ಕಾಂಪೌಂಡ್ ಮತ್ತು ಆಟದ ಮೈದಾನ ಈ ವರ್ಷದಲ್ಲಿ ಕೊಡಲ್ಲ. ಈಗ NRG ಕೆಲಸದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿನ ಹಂತದಲ್ಲಿ ZP ಅನುದಾನದಲ್ಲಿ ಕೆಲವು ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಿದೆ ಹೈಸ್ಕೂಲ್ ಪ್ರೌಢಶಾಲೆ. ಅದ್ರ ಬಗ್ಗೆ ಅಲ್ಲಿ ಆಕ್ಷನ್ ಪ್ಲಾನ್ಗೆ ಸೇರಿಸಿದ್ದೀವಿ. ಅದನ್ನು ಸರಿಪಡಿಸ್ಬೇಕು. ನಿರೀಕ್ಷೆ ಮಾಡ್ಬೋದಾ? ನಿರೀಕ್ಷೆ ಮಾಡ್ಬೋದು. ನಮ್ಮ ಹೆಸರು ಹರೀಶ್ ಅಂತ, ತುಲಳ್ಳಿ ಪಾಳ್ಯ ಪಾಳ್ಯದವರು. ಇವರು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ಹಳೆಯ ವಿದ್ಯಾರ್ಥಿ. ಈಗ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಶಾಲೆ ಬಗ್ಗೆ? ನಾವು ಸದ್ಯಕ್ಕೆ ನಮ್ಮ ಓಸ್ಟೂಡೆಂಟ್ಸ್ ಯಾರು ಮುಂದೆ ಬರ್ತಾ ಇಲ್ಲ, ಬರಬೇಕು. ಏನು ಹೇಳ್ತೀರಾ? ನಮ್ದು ಅಷ್ಟೇ ಇದು ಶಾಲೆ ನಮಗೋಸ್ಕರ ಅಂತಿಲ್ಲ, ಪ್ರತಿಯೊಬ್ಬರು ಓದಿದ್ದೀರಾ, ದಯವಿಟ್ಟು ಎಲ್ಲರೂ ಬನ್ನಿ, ಸಹಕಾರ ಮಾಡಿ ನಿಮ್ಮ ಶಾಲೆ ನಿಮ್ಮದು ಅಂತ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ನಾವೇನೋ ಮಾಡ್ತಾಯಿದ್ದೀವಿ, ಅವ್ನಿಗೇನು ಕೆಲಸ ಇಲ್ಲ, ನನ್ನ ಕೆಲಸ ಇಲ್ಲ, ಏನಿಲ್ಲ, ಹುಡ್ಕೊಂಡು ಮಾಡ್ತಾನೆ ಅನ್ನೋದು ಬಿಡಿ. ನಿಮ್ಮ ಶಾಲೆ ನಿಮ್ಮದು ಅಂತ ಬನ್ನಿ, ಎಲ್ಲರೂ ಒಗ್ಗಟ್ಟಾಗಿ. ಇಲ್ಲಿ ರಾಜಕೀಯ ಬೇಡ, ಓಸ್ಟೂಡೆಂಟ್ ಏನಿದ್ದೀವಿ ಇದೇ ವಿದ್ಯಾರ್ಥಿಗಳಷ್ಟೇ. ನಾವು ನಮ್ಮಿಂದ ಶಾಲೆಗೆ ಏನಾದ್ರು ಕೊಡುಗೆ ನೀಡಬೇಕು ಅನ್ನೋದು ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೆಂಕಟೇಶ್, ಮೈಕ್ ವೆಂಕಟೇಶ್ ಅಂತ ಹೇಳಿ. ಮಾಜಿ STMC ಮೆಂಬರ್ ಆಗೋಂಥದ್ದು. ನಾವು ಇಲ್ಲಿ ಹೈಸ್ಕೂಲ್ ಬಂದಂಥ ಟೈಮಲ್ಲಿ ಇಲ್ಲಿ ಹೋದ್ರು ನಾವು ಎಲ್ಲ ಸೇರಿ ಆ ಭಾಗಗಳೆಲ್ಲ ಬಿಲ್ಡಿಂಗ್ ಮಾಡಿಸ್ತೀವಿ, ಬಿಲ್ಡಿಂಗ್ ಮಾಡಿಸ್ತೀವಿ. ಆಮೇಲೆ ಇದೆಲ್ಲ ಗುಂಡಿಗೆ ಥರ ಇತ್ತು, ಅವಾಗೆಲ್ಲ ಮಣ್ಣು ನೋಡಿಸಿ ಒಂದು ಲೆವೆಲಿಗೆ ತಂದು ಈಗ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇನ್ನು ಸ್ಕೂಲ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ನಡೆಸಿದೆ, ಭಾಳ ಒಳ್ಳೆಯದು. ಈಗಲೂ ನಮ್ಮನ್ನ ಯಾವತ್ತು ಯಾವ ಗಂಟೆ ಟೀಚರ್ಸ್ಗಳು ನಮಗೆ ನಾವು ಈ ಸ್ಕೂಲ್ ಹತ್ರ ಬರೋಕ್ಕೆ ಹಿಂಜಾಗಲ್ಲ. ಯಾಕೆಂದರೆ ಈ ಬೇರೆ ಊರು ತಕ್ಕ ಹೋಗಿ ನಮ್ಮ ಮಕ್ಕಳನ್ನ ಕಳಿಸಿ ಓದಿಸ್ತಾ ಇರ್ತೀವಿ. ನಮ್ಮೂರಲ್ಲಿ ನಮ್ಮ ಶಾಲೆ ಇರುತ್ತೆ, ನಮ್ಮೂರಲ್ಲಿ ನಾವು ನಮ್ಮವರು ಟೀಚರ್ಸು ಅಥವಾ ಯಾರೋ ಇಲ್ಲೇನೋ ಒಂದು ಮಾತಾಡಬೇಕು ಬಾಯಲ್ಲಿ ಅಂದಾಗ ನಾವು ಬರೋಕ್ಕೆ ಹಾಕೋದಕ್ಕೆ ಕರೆಕ್ಟ್. ನಾವು ಮುಂದಿದ್ರೆ ನಮ್ಮ ನೋಡ್ಕೊಂಡು 4 ಜನ ಬರ್ತಾರೆ ಅನ್ನೋದೇ ಉದ್ದೇಶ ನಮಗೆ. ಇವರು ಸಹ ಪಕ್ಕದ ಮಣೆಚಂಡೂರು ಗ್ರಾಮದವರು. ಇಲ್ಲಿ ಬಂದು ಶಾಲೆಗೋಸ್ಕರ ನಾನು ಇಲ್ಲಿ ಇರ್ತೀನಿ, ನಾನು ಏನೋ ನಮ್ಮ ಕೈಲಾಸ ಒಂದು ಹಳ್ಳಿ ಸೇವೆ ಅಂತಂದ್ರೆ ಯಾವುದೋ ಒಂದು ಮಾಡ್ತಾರೆ ಅಂತಂದಲ್ಲಿ ನಮ್ಮ ಕೈಲಾಸ ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಬಂದಿರೋದು. ನಮಸ್ಕಾರ. ತಮ್ಮ ಹೆಸರು? ಕೀರ್ತಿ ಕುಮಾರ್. ಏನು ಇಲ್ಲಿ ಯಾವ ಉದ್ದೇಶ ಇಟ್ಕೊಂಡ್ಬಂದಿದ್ದೀರಾ? ಏನಿಲ್ಲ, ಗೌರ್ಮೆಂಟ್ ಸ್ಕೂಲು ಅಂದರೆ ಎಲ್ಲ ಹೆಂಗೆ ಅಂದರೆ ಜೋರಾಗಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ ಮಕ್ಕಳುಗಳನ್ನೆಲ್ಲ. ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು. ಇಂಥ ಗೌರ್ಮೆಂಟ್ ಸ್ಕೂಲು ಎಷ್ಟೋ ವರ್ಷ ಕಡೆ ಮುಚ್ಚೋಗ್ತಿದೆ. ಅದೆಲ್ಲ ಮುಚ್ಚೋಗ್ದಂಗೆ ಹುಡುಗರನ್ನ ಇಲ್ಲೇ ಸೇರಿಸಿದ್ರೆ ಇದು ಸ್ವಲ್ಪ ಟೀಚರ್ಸ್, ಮೇಯ್ನು ಟೀಚರ್ಸ್ ಚೆನ್ನಾಗಿ ಪಾಠ ಮಾಡಿದ್ರೆ ಮತ್ತು ಟೀಚರ್ಸ್ ಒಳ್ಳೊಳ್ಳೆ ಟೀಚರ್ಸ್ ಹಾಕಿದ್ರೆ ಹುಡುಗರು ಇಲ್ಲೇ ಬಂದು ಸೇರ್ತಾರೆ. ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಅನ್ನೋದೊಂದು ಬಿಡಬೇಕು. ಇಂಗ್ಲೀಷ್ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಬೆಳಿಬೇಕು ಅನ್ನೋದನ್ನ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇವರು ಮಲ್ಲೂರು ರಮೇಶ್ ಅಂತ. ಸರ್ಕಾರಿ ಶಾಲೆ ಬಗ್ಗೆ ಏನು ಹೇಳ್ತಾರೆ? ಸರ್ಕಾರಿ ಶಾಲೆ ಬಗ್ಗೆ ಅಂದರೆ ಇನ್ನು ಇದು ಉನ್ನತವಾಗಿ ಶಿಕ್ಷಣ ಬಗ್ಗೆ ಇಲ್ಲಿ ಬದಲಾಗಬೇಕು. ಒಳ್ಳೆ ಶಿಕ್ಷಕರನ್ನ ಹಾಕ್ಬೇಕು.
ಮತ್ತು ಏನಾಯ್ತು ಅಂದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಷ್ಟೇ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬ ಖುಷಿ ವಿಚಾರ. ಅದರಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ಖುಷಿ ವಿಚಾರ ಇದು. ಅದರಿಂದ ಒಳ್ಳೆಯ ಶಿಕ್ಷಣ ಬಗ್ಗೆ ನಿಮ್ಗೆ ಕೇಳ್ತೀನಿ. ತೂಲಹಳ್ಳಿ ಗ್ರಾಮದ ರಂಗನಾಥ್ ಅಂತ ಏನು ಕೆಲಸ ಮಾಡ್ತಿದ್ದಾರೆ, ಹಗ್ಗ ಹಿಡ್ಕೊಂಡಿದ್ದಾರೆ, ಬಿಗ್ಗೆಗಿದೆ. ಸ್ವಲ್ಪ ಬಿಟ್ಟು ಏನು ಶಾಲೆ ಬಗ್ಗೆ ಏನು ಅನ್ನಿಸ್ತಿದೆ ನಿಮಗೆ? ನಮ್ಮೂರಿಗೊಂದು ಒಳ್ಳೇದಾಗ್ತೈತೆ. ಇದೇ ರೀತಿ ಒಳ್ಳೇದಾದರೆ ನಮ್ಮೂರು ಗ್ರಾಮಕ್ಕೆಲ್ಲ ಒಳ್ಳೇದಾಗುತ್ತೆ. ಅಕ್ಕಪಕ್ಕ ಊರಿಗೆಲ್ಲ ಇದೆ ನಮ್ಮೂರು ಸ್ಕೂಲಿಗೆ ಜನ ಬರಬೇಕಾಗಿರೋದು. ಇದೆಲ್ಲ ಚಿಕ್ಕ ಚಿಕ್ಕದು ಜಾಗಗಳಿರೋದ್ರಿಂದ ನಮ್ಮೂರಿಗೂ ಸ್ವಲ್ಪ ದೊಡ್ಡದಾಗಿದೆ. ಎಲ್ಲ ಒಳ್ಳೇದಾಗಲಿ. ನಮ್ಮೂರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು ಇನ್ನೂ ಏಜನಿದೆ, ಆಗಬೇಕು. ನಮಸ್ಕಾರ ಸರ್. ನೀವು ಬಂದಲ್ಲಿಂದ ಸ್ವಲ್ಪ ಏನೋ ವರ್ಷನ್ ಚೇಂಜ್ ಆಯ್ತದೆ ಶಾಲೆದು. ಇರಲಿ ಇಲ್ಲದೆ ಹೋಗಲಿ, ಇದೇ ಕಂಟಿನ್ಯೂ ಆಗಲಿ. ನಮಸ್ಕಾರ, ತಮ್ಮ ಹೆಸರು? ಕುಶಲ್ ಕುಮಾರ್. ಏನು ಏನು ಯಾವ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಮಾಡಿಸ್ತಾರೆ ಜನ? ನಿಮ್ಗೆ ಏನು ಅನಿಸ್ತಿದೆ ಶಾಲೆ ಬಗ್ಗೆ? ನೀವು ಮೊದಲಿದ್ದಕ್ಕೂ ಬಿಫೋರ್ ಶಾಲೆಗೂ ಆಫ್ಟರ್ ಶಾಲೆಗೂ ಯಾವ ರೀತಿ ನಿಮಗೆ ಕಂಪ್ಯಾರಿಸನ್ ಇದೆ? ಸರ್, ಒಂದು ಸರ್ಕಾರಿ ಶಾಲೆ ಅಂತ ತಗೊಂಡಾಗ ಅಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ಸವಲತ್ತುಗಳಿರ್ತವೆ. ಪ್ರತಿಯೊಂದು ಸವಲತ್ತುಗಳನ್ನು ಸರ್ಕಾರಿ ಶಾಲೆಯ ಶಿಕ್ಷಕರು ಅದನ್ನು ಬಳಸ್ಕೊಳ್ತಿರ್ತಾರೆ, ಮತ್ತು ಮಕ್ಕಳಿಗೂ ಕೂಡ ಅದು ಸದುಪಯೋಗ ಆಗ್ತಿರುತ್ತೆ. ಬಟ್ ಅದು ಬಳಕೆಯ ವಿಧಾನದಲ್ಲಿ ಕೆಲವೊಂದು ಲೋಪದೋಷಗಳಾದಾಗ ಆ ಮಕ್ಕಳ ಒಂದು ಓದುವಿಕೆಯ ಒಂದು ಹಂತ, ಜೊತೆಗೆ ಆ ಶಾಲೆಯ ಒಂದು ಭೌತಿಕ ಸ್ಥಿತಿ ಒಂದು ನಿಧಾನಗತಿ ಆಗುತ್ತೆ. ಅದು ಉತ್ತಮ ಪ್ರಮಾಣದಲ್ಲಿ ಬಳಸ್ಕೊಂಡಾಗ ಮಾತ್ರ ಒಂದು ಶಾಲೆ ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ, ಸುಮಾರು ಒಂದು 70ರಿಂದ 80 ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಕೂಡ ಉತ್ಸಾಹದಾಯಕರಾಗಿದ್ದಾರೆ. ಅದರಲ್ಲೂ ಕೂಡ ನೀವು ಕೂಡ ಈ ಒಂದು ಶಾಲೆ ಹಿರಿಯ ವಿದ್ಯಾರ್ಥಿಗಳಾಗಿದ್ದೀರಾ, ಅದು ನಮ್ಮ ತುಂಬ ಅದೃಷ್ಟ. ಜೊತೆಗೆ ಈ ನಿಮ್ಮ ಮೂಲಕ ಈ ಒಂದು ಫೋಕಸ್ ಲೈಟ್ ಕಾರ್ಯ ನಡೀತಾ ಇದೆ, ಅದು ತುಂಬ ಖುಷಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತೇಳಿ ಮತ್ತು ಕೆಲವೊಂದು ರಾತ್ರಿ ಹೊತ್ತಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗ ಇಲ್ಲಿ ಬೆಳಕಿನ ಒಂದು ಅಭಾವವಿತ್ತು. ಸೊ ಆ ಬೆಳಕಿನ ಒಂದು ಅಭಾವವನ್ನು ನೀವು ತೊಡಗಿಸಿದ್ದೀರಾ. ನಮ್ಮ ಸ್ಕೂಲ್ನಲ್ಲಿ ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತೂಲಹಳ್ಳಿ ಏನಿದೆ, ಇಲ್ಲಿ ನಮ್ಮ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇದ್ದಾರೆ. ನಮಗೂ ಒಂದು ಹೆಮ್ಮೆ ಅನಿಸುತ್ತೆ. ಒಂದು ಸಾಲಕ್ಕೆ ಇಲ್ಲೆಲ್ಲ ಸ್ವಲ್ಪ ಸ್ಕೂಲು ಇಂಪ್ರೂವ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಇಲ್ಲಿ ಏನೇ ಒಂದು ಇದಾದರೂ ಕೂಡ ನಾವು ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾ ಇರ್ತೀವಿ, ಬರ್ತೀವಿ. ಏನಾರು ಕರೆದ್ರೆ, ಏನೋ ಕೆಲಸ ಇದ್ದರೆ ಕಾರ್ಯ ಇದ್ದರೆ ಮಾಡೋಕ್ಕೆ ಹೇಳ್ತಾರೆ, ಬರ್ತೀವಿ, ಇಲ್ಲಿ ಮಾಡ್ತೀವಿ, ಹೇಳ್ತೀವಿ. ನೆಲಮಂಗಲದ ರವಿಕುಮಾರ್ ಅಂತ ಇದು ಸ್ಪಾನ್ಸರ್ ಮಾಡಿದ್ದಾರೆ. ಏನು ನೋಡ್ತಿರ್ಬೋದು ನೀವು, ತೋರಿಸಿ. ನಾನು ಅವ್ರನ್ನ ಫೋನ್ ಕರೆ ತೊಗೊಳ್ಲೇಬೇಕು, ನಾನು ಕರೆದಿದ್ದೆ, ನೀವು ಬರಲೇಬೇಕು, ದಯವಿಟ್ಟು ಇಷ್ಟೆಲ್ಲ ಶಾಲೆಗೋಸ್ಕರ ಏನೋ ಮಾಡ್ತಾ ಇದ್ದೀರಾ, ವಿತೌಟ್ ಎಕ್ಸ್ಪೆಕ್ಟೇಷನು, ಯಾವುದೇ ನಿರೀಕ್ಷೆಯಲ್ಲಿ ಏನೋ ಶಾಲೆಗೋಸ್ಕರ ಮಾಡ್ತಾ ಇದ್ದೀರಾ, ನೀವು ಬರಲೇಬೇಕು. 2 ನಿಮಿಷ ನಾನು ಮಾತಾಡಬೇಕು ನಿಮ್ಮ ಜೊತೆ ಅಂದಾಗ ಸ್ವಲ್ಪ ಅವರು ಬ್ಯುಸಿ ಇದ್ದ ಕಾರಣ ಬರೋಕ್ಕಾಗಿಲ್ಲ. ನಾನು ನೇರವಾಗಿ ಫೋನ್ ಕರೆ ತೊಗೋತೀನಿ ಅವ್ರಿಗೆ. ಈಗ ತೂಲಹಳ್ಳಿ ಶಾಲೆಯಲ್ಲಿ ಏನೋ ಒಂದು ಫೋಕಸ್ ಲೈಟು ನೀವು ಮಾಡಿಸ್ತಾ ಇದ್ದೀರಾ, ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಂ ಹಾಂ ಹೌದು. ಹಾಂ ಅಭಿಮಾನ ಆಯಿತು. ಆ ಜನಕ್ಕೆ ಅಂದರೆ ಕೆಲವೊಂದು ಜನಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇದ್ರ ಬಗ್ಗೆ? ಜನಕ್ಕೆ ಇನ್ನೇನಿಲ್ಲ ಸರ್, ಅಲ್ಲಿನ ಓದ ಹುಡುಗರಿಗೆ ಕತ್ಲಲ್ಲಿ ಅದು ಇದು ಅಂತ ಓಡಾಡ ಅನುಕೂಲ ಆಗಲಿ ಅಂತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಏನೋ ಮಕ್ಕಳಿಗೆ ಒಳ್ಳೇದಾಗಲಿ, ಸಾರ್ವಜನಿಕರಿಗೆ ಒಳ್ಳೇದಾಗಲಿ, ತೃಪ್ತಿ ಇದೆ ನಿಮಗೆ? ಖಂಡಿತ ನಮ್ಮೂರು ಅನ್ನೋದು ಹೆಮ್ಮೆ ಇದೆ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಏನಿದೆ, ಈ ಶಾಲೆಗೋಸ್ಕರ ಆದಷ್ಟು ಜನಸಾಮಾನ್ಯರು, ರಾಜಕಾರಣಿಗಳು, ಯಾರೇ ಆಗಲಿ ತಮ್ಮ ವೈಯಕ್ತಿಕವಾದ ಕೆಲವೊಂದು ಏನಾದರೂ ಸ್ವಲ್ಪ ಸಹಾಯ ಮಾಡಿ. ಶಾಲಾ ಮುಖ್ಯ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮುಖ್ಯ ಶಿಕ್ಷಕರು ಈಗ ಅವರು ವಹಿಸ್ಕೊಂಡ ಮೇಲೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು ಹೊಸ ವಿದ್ಯಾರ್ಥಿಗಳು ಮತ್ತು ಊರಿಗೆ ಗ್ರಾಮಸ್ಥರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಕೂಲಿನ ಇವರು ಟೀಚರ್ಸ್ ಇಲ್ಲ, ಟೀಚರ್ಸ್ ಅದು ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ಕೊಂಡು ನಿಮ್ಗೆ ಇದೇ ಇಲ್ಲಿ ಕಾರ್ಯ ಮುಂದುವರಿಸಿದ್ರೆ ಒಳ್ಳೆಯದು. ಹೀಗೆ ನಮ್ಮದೇನು ಸಮಸ್ಯೆ ಇಲ್ಲ. ನಮಗೆ ಅಟೆಂಪ್ಟ್ ಒಂದು ದಿವಸ ಕರೀತಾರೆ, ನಾವು ಬರ್ತೀವಿ, ಏನು ಸಮಸ್ಯೆ ಇದ್ರೆ ಕೇಳ್ತೀವಿ, ಹೋಗ್ತೀವಿ, ನಮ್ಮದೇನು ಸಮಸ್ಯೆ ಇಲ್ಲ. ಹೌದು. ಶಿಕ್ಷಕರ ಬಗ್ಗೆ ಕೇಳು, ಮುಖ್ಯ ಶಿಕ್ಷಕರ ಬಗ್ಗೆ. ಮುಖ್ಯ ಶಿಕ್ಷಕರು ಭಾಳ ಇಂಟ್ರೆಸ್ಟ್ ಕೊಟ್ಟು ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಎರಡನೇ ಮಾತಿಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ. ಸರ್, ಓಲ್ಡ್ ಸ್ಟೂಡೆಂಟ್ ಆಗಿದ್ದೀರಾ ನೀವು, ಶಿಕ್ಷಕರ ಬಗ್ಗೆ? ಮುಖ್ಯ ಶಿಕ್ಷಕರು ನಾನು ಕಂಡಂತೆ ನಮ್ಮ ಕಾಲೇಜಲ್ಲಿ ಒಬ್ಬರು ಪ್ರಿನ್ಸಿಪಲ್ ಇದ್ದರು. ರಜೆ ಇರೋ ಟೈಮಲ್ಲಿ ಬಂದು ಅವ್ರು ಕೆಲಸ ಮಾಡೋದು.
ನಾನು ಹಂಗೆ ಹೋದ್ರಿ ಸಂಡೇ ಆಗಿರ್ಬಾರ್ದು ಈಗ ಬೇಸಿಗೆ ರಜೆ ಇತ್ತು. ಎಷ್ಟು ದಿನ ಫೋನ್ ಮಾಡಿದ್ದೆ ಸರ್ ಬನ್ನಿ ನಾನು ಹೇಳ್ತೀನಿ ಯಾಕೆ ಸರ್ ನಿಮಗೆ ಮನೇಲಿ ಎಂಟ್ರು ಮಾಡ್ತಿಲ್ವಾ ಕೆಲಸ ಇಲ್ಲ ಅಂತ. ಇಲ್ಲ ಸರ್ ಏನೋ ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಏನೋ ಮಾಡಬೇಕು ಇದೇ ಥರ ಮುಂದುವರಿಬೇಕು. ನಾವು ಅದೇ ಥರ ಸಹಕಾರ ಕೊಡ್ತೀವಿ, ನಮಗೂ ಅದೇ ಥರ ಅವ್ರು ಸಹಕಾರ ಕೊಡ್ತಾರೆ. ಸ್ಕೂಲ್ನ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ನೋಡ್ಬೋದು ಅನ್ನೋ ಮಾತು ಏನು ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಇಲ್ಲಿ ರಾಜಕೀಯವಾಗಿ ಯಾವುದನ್ನು ತೊಗೊಳಕ್ಕೆ ಹೋಗ್ಬೇಡಿ. ನಮ್ಮ ಶಾಲೆ ಒಂದು ಅಭಿಮಾನ ಇಟ್ಕೊಂಡು ಮಾಸ್ಟರ್ ಏನು ಕೇಳ್ತಿದ್ದಾರೆ ಟ್ರ್ಯಾಕ್ ಸೂಟ್ ಎಲ್ಲ ಮಕ್ಕಳಿಗಾದರೆ ಒಂದೇ ಬಡವ ಬಲ್ಲಿಗ ಜಾತಿ ಭೇದ ಯಾವುದೂ ಇಲ್ಲದೆ ಒಂದೇ ಥರ ಟ್ರ್ಯಾಕ್ ಸೂಟ್ ಇದ್ದರೆ ಒಂದೇನೋ ಒಂದು ಅವೇರ್ನೆಸ್ಸೇ ಬೇರೆ. ದಯವಿಟ್ಟು ಸಹಾಯ ಮಾಡಿ. ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.